ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಆ್ಯಂಡ್ ಮನಸ್ಥಿತಿಗಳು ಏನಿದೆ ಅನ್ನೋದನ್ನ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ಡಿಸೆಂಬರ್ 6ನೇ ತಾರೀಕಿಗೆ ಗೋಲ್ಡನ್ ಲೈಟ್ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಸೊ ಯಾರಿಗೆ ಈ ಒಂದು ವರ್ಕ್ಶಾಪಿಗೆ ಜಾಯಿನ್ ಆಗಬೇಕು, ನಿಮ್ಮ ಕರ್ಮದ ಕೆಲವೊಂದು ಬ್ಯಾಗೇಜ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ನಿಮ್ಮ ಲೈಫಲ್ಲಿ ಆ ಕರ್ಮಗಳನ್ನೆಲ್ಲ ಬ್ಲಾಕೇಜ್ನ ಕ್ಲಿಯರ್ ಮಾಡಿ ಮುಂದೆ ನಡಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಲಿಮಿಟೆಡ್ ಸೀಟ್ ಆಗಿರುತ್ತೆ, 30 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಡಿಸೆಂಬರ್ 6ನೇ ತಾರೀಕು ಶನಿವಾರ ಸಂಜೆ 5ರಿಂದ 7 ಗಂಟೆವರೆಗೆ ನಡೆಯುತ್ತೆ. ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ವರ್ಕ್ಶಾಪ್ ಆಗಿರುತ್ತೆ. ಈಗಾಗಲೇ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿ, ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ, ಮ್ಯಾಮ್ ನನಗೆ ಜಾಯ್ನ್ ಆಗಲಿಕ್ಕಾಗಿಲ್ಲ, ದಯವಿಟ್ಟು ಈ ಒಂದು ವರ್ಕ್ಶಾಪ್ನ ಮತ್ತೆ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡಿರೋ ಕಾರಣ ನಾನು ಮತ್ತೆ ಇಟ್ಟಿದ್ದೀನಿ. ಸೊ ಹಾಗಾಗಿ ಡಿಸೆಂಬರ್ 6ನೇ ತಾರೀಕಿಗಿರುತ್ತೆ. ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ, ಹಾಗೆಯೇ ಅವ್ರ ಫೋಟೋನಾದರೂ ನೋಡ್ಬೋದು, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ತುಂಬ ಜನ ಲೈವಿಗೆ ಜಾಯಿನ್ ಆಗಿದ್ರಿ, ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರ ಜೊತೆ ಲೈವಲ್ಲಿ ಮಾತಾಡಿ. ಲೈವಲ್ಲಿ ರೀಡಿಂಗ್ ಮಾಡಿದ್ದು ತುಂಬಾ ಅಮೇಝಿಂಗ್ ಆಗಿತ್ತು, ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. 10 ಆಫ್ ವ್ಯಾಂಡ್ಸ್, 4 ಆಫ್ ಕಪ್ಸ್, ಜಸ್ಟಿಸ್. ಓಕೆ, ಪೇಜ್ ಆಫ್ ಫ್ಯಾನ್ಸ್ ಬರ್ತಿದೆ. ಇದು ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಅವರ ಎನರ್ಜಿ. ಓ ಮೈ ಗಾಡ್, ನಿಮ್ಮ ಪರ್ಸನ್ ಅವರ ಎನರ್ಜಿ ಏನು ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಡೆತ್ ಆ್ಯಂಡ್ ರೀಬರ್ತ್ ಬರ್ತಿದೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ದ ಹ್ಯಾಂಗ್ಮ್ಯಾನ್, 9 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನೈಸ್. ಮನಸ್ಥಿತಿ ನೋಡಿದಾಗ ಚೆಕ್ ಮಾಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ಮನಸ್ಥಿತಿ ಏನು ಕಾರ್ಡ್ ಬರುತ್ತೆ. ಮೈ ಗಾಡ್. ಓಕೆ, ದ ಹೆರೋಫೆಂಟ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ವಾವ್, ಏಸ್ ಆಫ್ ಕಪ್ಸ್. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಯಾವುದೋ ಒಂದು ವಿಷಯದಲ್ಲಿ ತಪ್ಪು ಅಂತ ಅಂದ್ಕೊಂಡಿರೋಂಥ ವಿಷಯ ಈಗ ನಿಮಗೆ ಸ್ಪಷ್ಟ ಆಗುವಂಥ ಸಮಯ ಹತ್ತಿರದಲ್ಲಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಮನಸ್ಸಲ್ಲಿದ್ದಂಥ ಕೆಲವೊಂದಷ್ಟು ಗೊಂದಲಗಳು ಕ್ಲಿಯರ್ ಆಗ್ತಾ ಇದೆ ಆ್ಯಂಡ್ ಯೂನಿವರ್ಸ್ ನಿಮಗೆ ಸರಿ ದಾರಿ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ರೆಡಿ ಆಗ್ತಿರೋವಂಥದ್ದು. ಅಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಆ್ಯಂಡ್ ಯೂನಿವರ್ಸ್ ನಿಮಗೆ ಸರಿ ದಾರಿನ ತೋರಿಸ್ತಾ ಇದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ನಿಮ್ಮ ಎನರ್ಜಿ ಈಗ ಮುಂದೆ ಸಮಥಿಂಗ್ ಒಂದು ಲಾಂಗ್ ಸ್ಟಕ್ಕಿಂದ ಬ್ರೇಕ್ ಬರ್ತಾ ಇದೆ. ಆ ಲಾಂಗ್ ಸ್ಟಕ್ಕಿಗೆ ಬ್ರೇಕ್ ಬರ್ತಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಸಂಬಂಧದಲ್ಲಿ ವಿಷಯದಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ನೀವು ತುಂಬ ಸ್ಟಕ್ ಆಗಿದ್ರಿ ಅಂತ ಹೇಳಿದ್ರೆ ಅಥವಾ ಬ್ಲಾಕ್ ಆಗಿದ್ರಿ ಅಂತ ಹೇಳಿದ್ರೆ, ಆ ಬ್ಲಾಕ್ ಎಲ್ಲದೂ ಕೂಡ ರಿಮೂವ್ ಆಗ್ತಿರೋವಂಥದ್ದು ಆ್ಯಂಡ್ ಆ ಬ್ಲಾಕೇಜ್ ಎಲ್ಲದೂ ಕೂಡ ಕ್ಲಿಯರ್ ಆಗ್ತಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ಜನ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಕೆಲವೊಬ್ಬರು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂಥದ್ದು ಅಥವಾ ನಿಮ್ಮ ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ರಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಈ ರೀತಿಯಾದಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಹಾಗಾಗಿ ನೀವು ಬಯಸಿದ್ದು ಏನು ಬಯಸ್ತಾ ಇದ್ದೀರಾ ಅಥವಾ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಆ ಎನರ್ಜಿ ಸ್ಟ್ರಾಂಗ್ ಆಗ್ತಿದೆ ಆ್ಯಂಡ್ ನಿಮ್ಮ ಮೇಲೆ ಒಂದು ದೈವದ ರಕ್ಷಣೆ ಆಗಿರಬಹುದು ಅಥವಾ ಒಂದು ಪ್ರೊಟೆಕ್ಷನ್ ಎನರ್ಜಿ ನಿಮಗೆ ಬಲವಾಗಿ ಸಿಗ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ಓಕೆ, ಹಾಗೇನೇ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ವ್ಯಕ್ತಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಮತ್ತೆ ನಿಮ್ಮ ಸೈಡಿಗೆ ಬರೋವಂಥ ಎನರ್ಜಿಲಿ ಕಾಣಿಸ್ತಾ ಇದೆ. ಹಾಗೇನೆ ನೀವು ಎಲ್ಲೋ ಒಂದು ಕಡೆ ಅವರಿಂದ ನೀವು ದೂರ ಆಗ್ತಾ ಇದ್ದೀರಾ ಆ ಥರ ಫೀಲ್ ಇಲ್ಲಿ ಅವರಿಗೆ ಭಯ ಇಲ್ಲಿ ಕಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಅವ್ರ ಮನಸ್ಸಿಂದ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬಾ ಬೆಗ್ ಮಾಡ್ತಿರೋವಂಥದ್ದು, ಅಂದರೆ ನನ್ನಿಂದ ದೂರ ಆಗಬೇಡ ಅಥವಾ ಸ್ವಲ್ಪ ಟೈಮ್ ಕೊಡು, ನನಗೆ ಕೆಲವೊಂದು ವಿಷಯದಲ್ಲಿ ನನಗೆ ಅರ್ಥ ಮಾಡ್ಕೊಂಡಿದ್ದು ಟೈಮ್ ಕೊಡು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆಯೇ
ನಿಮ್ಮ ಪರ್ಸನ್ ಅವರ ಮನಸ್ಥಿತಿ ಅಂತ ಚೆಕ್ ಮಾಡಿದಾಗ ನಿಮ್ಮ ಪರ್ಸನ್ ಮನಸ್ಥಿತಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ಅವ್ರ ಮನಸ್ಸಲ್ಲಿ ಅವ್ರ ಹೃದಯದಲ್ಲಿ ಡೀಪ್ ಆಗಿ ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ. ಆ್ಯಂಡ್ ಆ ಪ್ರೀತಿನ ಉಳಿಸ್ಕೊಂಡಿಗೋಸ್ಕರ ತುಂಬ ಅವರು ಕಷ್ಟಪಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಬಾಟಮ್ ಆಫ್ ದ ಕಾರ್ಡೇ ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನಿಮ್ಮನ್ನು ಇಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿರೋವಂಥದ್ದು. ಆ್ಯಂಡ್ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಅವರು ಕ್ಲಾರಿಟಿ ಕೊಡಬೇಕು ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಕೂಡ ಅವ್ರ ಹತ್ರ ತುಂಬ ಕೇಳ್ಕೊಂಡಿದ್ದೀರಾ, ಯಾವುದೋ ಒಂದು ವಿಷಯದಲ್ಲಿ ಕ್ಲಾರಿಟಿ ಕೊಡು, ಅಥವಾ ನೀನು ಯಾಕೆ ಮಾತಾಡ್ತಿಲ್ಲ, ಅಥವಾ ನೀನು ಯಾಕೆ ದೂರ ಆದೆ, ಅಥವಾ ಯಾಕೆ ಈ ಥರ ಇನ್ಸಿಡೆಂಟ್ ನಡೀತು ನಮ್ಮಿಬ್ಬರು ಮಧ್ಯ, ಅದಕ್ಕೆಲ್ಲದಕ್ಕೂ ನೀನು ಕರೆಕ್ಟಾಗಿ ಉತ್ತರ ಕೊಡು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಕೇಳ್ತಿರುವಂಥ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಯಾವುದೋ ಒಂದು ಪಾಸ್ಟಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಂದು 2 months ಬ್ಯಾಕ್ ಇರ್ಬೋದು, 1 month ಬ್ಯಾಕ್ ಇರ್ಬೋದು, ಅಥವಾ 15 days ಬ್ಯಾಕ್ ಇರಬಹುದು, ಹಿಂದಿನ ದಿನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯ ಗಲಾಟೆ ಆಗಿದೆ, ಜಗಳ ಆಗಿದೆ, ಏನೋ ಒಂದು ಇನ್ಸಿಡೆಂಟ್ ನಡೆದಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋದಕ್ಕೆ ಅವರು ಇಲ್ಲಿ ರೆಡಿ ಆಗಿದ್ದಾರೆ. ಸಮಥಿಂಗ್ ಯಾವುದೋ ಒಂದು ವಿಷಯದ ಬಗ್ಗೆ ಅವರು ಇಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದಾರೆ. ನಿಮಗೀಗ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಹತ್ರ ಮಾತಾಡಿರ್ಬೋದು ಈಗಾಗಲೇ. ಇಲ್ಲ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಮಾತಾಡ್ತಾರೆ. ನಿಮಗೇನೋ ಒಂದು ಕಾಂಟ್ಯಾಕ್ಟ್ ಮಾಡಿ, ಯಾವುದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿತ್ತು ಅದಕ್ಕೆ ಕ್ಲಾರಿಟಿನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ, ಅವ್ರ ಮನಸ್ಥಿತಿಗೆ ಕನೆಕ್ಟ್ ಮಾಡಿದಾಗ ಅವರಿಂದ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಓಕೆ, ಸೊ ಅವ್ರ ಮನಸ್ಸಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ಗೊತ್ತಿದ್ದೋ ಗೊತ್ತಿಲ್ಲೋ ನನ್ನಿಂದ ತಪ್ಪಾಗಿದೆ, ಅದನ್ನು ನೀನು ಕ್ಯಾರಿ ಮಾಡಬೇಡ, ಅದನ್ನು ನೀನು ಮುಂದುವರಿಸ್ಬೇಡ, ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡು, ಡ್ರ್ಯಾಗ್ ಮಾಡಬೇಡ, ಇಲ್ಲಿಗೆ ಸ್ಟಾಪ್ ಮಾಡುವಂಥ ಒಂದು ಮನಸ್ಥಿತಿ, ಅವ್ರ ಮನಸ್ಥಿತಿ ಕನೆಕ್ಟ್ ಮಾಡಿದಾಗ ಈ ರೀತಿಯಾದಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಒಂದು ಮನಸ್ಸಿಗೆ ಅಥವಾ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಲೈಫಿಗೆ ವಾಪಸ್ ಬರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಗಿವ್ ಅಪ್ ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ರೀತಿ ಎನರ್ಜಿ ಬರ್ತಿರ್ಬೋದು, ಗಿವ್ ಅಪ್ ಮಾಡಬೇಕು ಅಂತ. ಈ ರೀತಿಯಾದಂಥ ಕೆಲವೊಬ್ಬರಿಗೆ ಈಗ ಹೇಳ್ಬೋದು, ಮೇಡಮ್ ಈಗಷ್ಟೇ ಅವ್ರು ಬರಬೇಕು ಅಂತ ಹೇಳ್ತಿದ್ದಾರೆ, ಇವಾಗ ನೀವು ಗಿವ್ ಅಪ್ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಮೆಸೇಜ್ಗಳು ನಿಮ್ಮೆಲ್ಲರಿಗೂ ಒಬ್ಬರಿಗೆ ಕನೆಕ್ಟ್ ಆಗಬೇಕಂತ ಇರಲ್ಲ. ಇಲ್ಲಿ ತುಂಬ ಜನ ಬ್ಯೂಟಿಫುಲ್ ಸೋಲ್ಸ್ಗಳು ನೋಡ್ತಾ ಇರ್ತೀರಾ. ಸೊ ಹಾಗಾಗಿ ಮೇಡಮ್ ಹೀಗೂ ಹೇಳ್ತೀರಾ ಹಾಗೂ ಹೇಳ್ತೀರಾ, ಕನ್ಫ್ಯೂಷನ್ ಆಗಿಬಿಡಿ. ನಿಮಗೆ ಏನು ಕನೆಕ್ಟ್ ಆಗ್ತಿದೆ ಅದನ್ನ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಆ ಎನರ್ಜಿನ ಮಾತ್ರ ತಗೊಳ್ಳಿ. ನಿಮಗೆ ಅಲ್ಲದೆ ಇರುವಂಥ ವಿಷಯಗಳನ್ನ ಬಿಟ್ಬಿಡಿ, ಲೆಟ್ ಗೋ ಮಾಡಿಬಿಡಿ. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಎನರ್ಜಿಗೆ, ನಿಮ್ಮ ಎನರ್ಜಿಗೆ ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕೆಲವೊಬ್ರು ಎನರ್ಜಿಗೆ ಮಾತ್ರ ಈ ಥರ ಗಿವ್ ಅಪ್ ಮಾಡಬೇಕು, ಬಿಟ್ಬಿಡಬೇಕು ಅನ್ನೋ ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಗಿವ್ ಅಪ್ ಮಾಡೋದಕ್ಕೆ ಇಲ್ಲಿ ಯಾರೋ ಒಬ್ಬರು ರೆಡಿ ಇದ್ದೀರಾ, ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಗಿವ್ ಅಪ್ ಮಾಡಬೇಕು ಅಂತ. ಇಲ್ಲಿ ಇನ್ನೊಬ್ಬರು ನಿಮಗೆ ಎನರ್ಜಿ ಕೊಡ್ತಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಗಿವ್ ಅಪ್ ಮಾಡಬೇಡ, ಸ್ವಲ್ಪ ಟೈಮ್ ತಗೋ, ನನಗೂ ಟೈಮ್ ಕೊಡು, ಈ ರೀತಿ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ನೋಡಬಹುದು ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ರಿಯೂನಿಯನ್ ಇರ್ಬೋದು, ಅಥವಾ ಒಂದು ಕಮ್ಯುನಿಕೇಷನ್ ಇರ್ಬೋದು, ಅಥವಾ ಒಂದು ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅನ್ನೋಂಥ ಒಂದು ಸೂಚನೆ ನಿಮಗಿಲ್ಲಿ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್, ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರಿದ್ದಾರೆ ಅವ್ರು ಇನ್ನೂ ನಿಮ್ಮನ್ನು ಮನಸ್ಸನ್ನ ತೆಗೆದು ಹಾಕಿಲ್ಲ. ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಕೂಡ ಇದ್ದೀರಾ, ನಿಮ್ಮನ್ನು ಇನ್ನೂ ಬಿಟ್ಟಿಲ್ಲ ಅವರು. ಓಕೆ, ಸೊ ನಿಮ್ಮಿಬ್ಬರ ಮಧ್ಯೆ ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ಪಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಬಟ್ ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ನೀವು ಇದ್ದೀರಾ, ಪ್ರೀತಿ ಇದೆ, ನಿಮ್ಮ ಬಗ್ಗೆ ಪ್ರೀತಿ ಇನ್ನೂ ಇದೆ. ಓಕೆ, ಮುಂದೆ ಬರೋವಂಥ ಕೆಲವೊಂದು ವಿಷಯಗಳನ್ನು ಅವ್ರು ಇಲ್ಲಿ ಕ್ಲಾರಿಟಿ ತೊಗೊಂಡು ನಿಮ್ಮ ಲೈಫಲ್ಲಿ ಬರಬೇಕು, ಆ ರೀತಿಯಾಗಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಅಂತೂ ನಿಮ್ಮ ಪ್ರೀತಿಗೆ ಆ್ಯಂಡ್ ನಿಮ್ಮಿಬ್ಬರಿಗೂ ಕೂಡ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಮೆಸೇಜಿಗೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಏಂಜಲ್ ಗೈಡೆನ್ಸ್ ನಿಮಗೆ ಏನು ಸಿಗ್ತಾ ಇದೆ, ಏಂಜಲ್ ನಿಮಗೇನು ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ವಾವ್, ರೊಮ್ಯಾನ್ಸ್. ಸೊ ಆದಷ್ಟು ಬೇಗ ನಿಮ್ಮ ಒಂದು ಲವ್ ಲೈಫಲ್ಲಿ ಒಂದು ರಿಯೂನಿಯನ್ ಅನ್ನೋವಂಥದ್ದು ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಇದನ್ನು ನೀವು ಬಿಲೀವ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ರಿಯೂನಿಯನ್ ಅಂತ ಹೇಳಿಬಿಟ್ಟು ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಪ್ರತಿಯೊಬ್ಬರು ಅಷ್ಟೇ, ರೀಡಿಂಗ್ನ ಯಾರೆಲ್ಲ ನೋಡ್ತೀರಾ, ಯಾರಿಗೆಲ್ಲ ರೆಸೊನೇಟ್ ಆಯಿತು, ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಅಷ್ಟೇ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಹಂಗಾಯಿತು ಮೇಡಮ್, ಹಿಂಗಾಯಿತು ಮೇಡಮ್ ಅಂತ ಹಾಕೋ ಬದಲಿಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಹಾಕಿ
ರೀಯೂನಿಯನ್ ಅಂತ ಹೇಳ್ಬಿಟ್ಟು ಒಂದು ರೆಡ್ ಹಾರ್ಟನ್ನು ಹಾಕಿಬಿಟ್ಟು ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಅಷ್ಟೇ. ಓಕೆ, ಥ್ಯಾಂಕ್ ಯು. ಪರ್ಫೆಕ್ಟ್ ಟೈಮಿಂಗ್. ಇನ್ನೊಂದು ಮೆಸೇಜ್ನ ನಾನು ತೆಗಿತೀನಿ. ವೇಟ್. ಓಕೆ, ರೊಮ್ಯಾನ್ಸ್ ಬರ್ತಾ ಇದೆ ಪರ್ಫೆಕ್ಟ್ ಟೈಮಿಂಗಲ್ಲಿ. ವಾವ್, ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಬರ್ತಾ ಇದೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ರೊಮ್ಯಾಂಟಿಕ್ ಲೈಫ್ ಅಥವಾ ರೊಮ್ಯಾನ್ಸ್ ಅಥವಾ ಪ್ರೀತಿನ ನೀವು ಮತ್ತೆ ಪಡ್ಕೊಳ್ಬೇಕಂತ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಬರೋವರೆಗೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗತ್ತೆ ನೀವು. ಇಲ್ಲಿ ಅರ್ಜೆಂಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಆ ಬ್ಯಾಡ್ ಟೈಮಿಂಗ್ಸ್ ಇರ್ಬೋದು, ಆ ನೆಗೆಟಿವ್ ಇರ್ಬೋದು, ಅದೆಲ್ಲ ಕೂಡ ಎಂಡ್ ಆಗ್ತಿರೋಂಥ ಸಮಯ ಹತ್ತಿರದಲ್ಲಿದೆ. ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ ಆಲ್ಮೋಸ್ಟ್ ಪಾಸಿಟಿವ್ ಎನರ್ಜಿನ ನನಗಿಲ್ಲಿ ಸಿಕ್ಕಿರೋವಂಥದ್ದು. ಸೊ ಹಾಗಾಗಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ನಿಮ್ಮ ಪ್ರೀತಿನ ನೀವು ಮತ್ತೆ ಮರಳಿ ಪಡಿತೀರಾ ನಿಮ್ಮ ಲೈಫಲ್ಲಿ. ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಗಿವ್ ಅಪ್ ಅಂತ ಇದೆ ಒಂದು ಎನರ್ಜಿ ನನಗೆ ಬಂದಿರೋ ಕಾರಣ ಯಾರೆಲ್ಲ ಇಲ್ಲಿ ಗಿವ್ ಅಪ್ ಮಾಡ್ತಾ ಇದ್ದೀರಾ, ಸೊ ಗಿವ್ ಅಪ್ ಅನ್ನೋವಂಥ ವಿಷಯಕ್ಕೆ ಹೋಗಬೇಡಿ. ಆದಷ್ಟು ವೆಯ್ಟ್ ಮಾಡಿ ಅನ್ನೋ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನೋಡ್ಬೋದು, ಗಿವ್ ಅಪ್ ಅಂತ ಒಂದು ಎನರ್ಜಿ ಬಂದ ತಕ್ಷಣವೇ ಇಲ್ಲಿ ಬಂದಿದೆ. ಈ ಒಂದು ಗೈಡೆನ್ಸ್ ಆಗಿ ನಿಮಗೆ ಏಂಜಲಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್ ಬಂತ ನಿಮಗೆ ಇರ್ಬೋದು. ಈ ವೆಯ್ಟ್ ಅನ್ನೋಂಥ ಎನರ್ಜಿ ಏನು ಬರ್ತಿದೆ ನಿಮಗೆ ಆಗಿರ್ಬೋದು ಇದು. ಸೊ ಯಾರು ಗಿವ್ ಅಪ್ ಮಾಡಲಿಕ್ಕೆ ರೆಡಿ ಆಗಿದ್ದೀರಾ ಅವರಿಗೆ ವೆಯ್ಟ್ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಏನು ವರ್ಕ್ಶಾಪ್ ಏನು ನಡೀತಾ ಇದೆ ಅದನ್ನು ಜಾಯಿನ್ ಆಗಲಿಕ್ಕೆ ಮರಿಬೇಡಿ. ಜಾಯಿನ್ ಆಗಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಎನರ್ಜೆಟಿಕ್ ರೀಡಿಂಗ್ಗಳನ್ನು ನಿಮ್ಮ ಮುಂದೆ ತರಬೇಕು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ನಿಮ್ಮ ಟ್ರೂ ಲವ್, ಐ ನೋ ನಿಮ್ಮೆಲ್ಲರೂ ನನಗೆ ತುಂಬ ಪ್ರೀತಿ ಮಾಡ್ತೀರಾ, ತುಂಬ ಲವ್ ಕೊಡ್ತೀರಾ ಆ್ಯಂಡ್ ತುಂಬ ಪಾಸಿಟಿವ್ ಎನರ್ಜಿನ ನನಗೆ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.